ಸೊ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನಾನು ನಿಮಗೆ ಇವತ್ತು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಸೊ ಬನ್ನಿ, ಫಸ್ಟು ನೆಟ್ ಆನ್ ಮಾಡಬೇಕು ಫ್ರೆಂಡ್. ನೆಟ್ ಆನ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ನಾವು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್. ಈ ಥರ ಬಂತಲ್ವಾ. ಸೊ ನೆಕ್ಸ್ಟು ನಾವು ಏನು ಮಾಡಬೇಕು, ಬ್ಯಾಕಿಗೆ ಬಂದು ನೀವು ಇಲ್ಲಿರುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಓಪನ್ ಆಯಿತು. ಸೊ ಇವಾಗ ಇಲ್ಲಿ ಫ್ರೆಂಡ್ ನಾನಿಲ್ಲಿ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇಲಿಸ್ಟ್, ಸಮುದಾಯ ಇಷ್ಟಿದೆ. ನಾನೀಗ ಇಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ನೀವಿಲ್ಲಿ ವೀಡಿಯೋನ ಪ್ರೆಸ್ ಮಾಡಿದ್ರೆ ನಾನಿಲ್ಲಿ ತುಂಬ ವೀಡಿಯೋಸ್ ಇದೆ ಫ್ರೆಂಡ್. ಅಡುಗೆ ವೀಡಿಯೋಸ್ ಜಾಸ್ತಿ ನಾನು ಅಪ್ಲೋಡ್ ಮಾಡಿರೋದು ಯೂಟ್ಯೂಬ್ನಲ್ಲಿ. ಸೊ ಅದಕ್ಕೆ ಅಡುಗೆ ವೀಡಿಯೋಸ್ ಇದೆ. ನಾನು ಒಂದು ವೀಡಿಯೋನ ಇನ್ಸ್ಟೋ ಆ್ಯಪ್ನಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಅಂದರೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದು ನೆಕ್ಸ್ಟು ಈ ಥರ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ನಿಮಗೆ ಇಲ್ಲಿ ಮುಂದಿನದು ಅಂತಿರುತ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಎಲ್ಲನೂ ಹೇಳ್ಕೊಟ್ಬಿಡ್ತೀನಿ. ಬನ್ನಿ, ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮುಂದಿನದು ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್. ಇಲ್ಲಿ ಸಾರ್ವಜನಿಕ ಅಂತ ಇದೆಯಲ್ವಾ ಫ್ರೆಂಡ್, ಅದ್ರ ಮೇಲೆ ಪ್ರೆಸ್ ಮಾಡಿ. ಪಟ್ಟಿ ಮಾಡಿರ್ಬೋದು ಖಾಸಗಿ, ಸಾರ್ವಜನಿಕ ಅಂತಿರುತ್ತೆ. ಸೊ ನಿಮ್ಮದು ಯಾವಾಗಲೂ ಇಲ್ಲಿ ಸಾರ್ವಜನಿಕ ಅಂತಲೇ ಇರಬೇಕು. ಸ್ಥಳ, ನೀವೇನಾದರೂ ಯಾವ ಊರನ್ನ ಅಪ್ಲೋಡ್ ಮಾಡ್ತೀರಾ, ನೀವು ಯಾವ ಊರಲ್ಲಿದ್ದೀರಾ ಆ ಊರನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಪಾಂಡವಪುರ, ಇರೋಡೆ ಬೀದಿ ಹತ್ರ ಇದ್ದೀನಿ. ಸೊ ಅದಕ್ಕೆ ಪ್ರೇಕ್ಷಕರು ಫ್ರೆಂಡ್, ನೀವೇನಾದರೂ ಮಕ್ಕಳಿಗಾಗಿ ವೀಡಿಯೋಸ್ನ ಮಾಡಿದರೆ ಹೌದು, ಇದನ್ನು ಮಕ್ಕಳಿಗಾಗಿ ರಚಿಸಲಾಗಿದೆ. ಸೊ ನೀವೇನಾದರೂ ಮಕ್ಕಳಿಗೆ ಮಾಡಿಲ್ಲ ಅಂದರೆ ನೀವು ಇಲ್ಲಿ ಇಲ್ಲ ಮಕ್ಕಳಿಗೆ ಮಾಡಿಲ್ಲ, ರಚಿಸಲಾಗಿಲ್ಲ ಕ್ಲಿಕ್ ಮಾಡಿ. ನೆಕ್ಸ್ಟು ಬಂದು ಸಂಬಂಧಿಸಿದ ವೀಡಿಯೋ ಏನಾದರೂ ಹಾಕೋಬಹುದು. ನಾನಿಲ್ಲಿ ಈ ವಿಡಿಯೋನ ಹಾಕೋತೀನಿ. ನೆಕ್ಸ್ಟು ನಿಮ್ಮದು ವಿಡಿಯೋ ಆಡಿಯೋ ಏನಾದರೂ ರಿಮಿಕ್ಸ್ ಮಾಡೋದಿದ್ರೆ ನಾನಿಲ್ಲಿ, ನೀವೇನಾದರೂ ಬೇಡ ಅನ್ನೋದಾದರೆ ಎರಡನೇದು ಕ್ಲಿಕ್ ಮಾಡಿ. ನಾನು ಓಕೆ, ವಿಡಿಯೋ ಆಡಿಯೋ ಅನುಮತಿಸ್ತೇನೆ. ನೆಕ್ಸ್ಟು ಪಾವತಿ, ನೀವೇನಾದರೂ ಫ್ರೆಂಡ್ ಈ ವಿಡಿಯೋನ ದುಡ್ಡುಗೋಸ್ಕರ ವಿಡಿಯೋ ಮಾಡಿದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಸೊ ಆಯ್ತಲ್ವಾ. ನೆಕ್ಸ್ಟು ನೀವು ಯಾವಾಗಲೂ ಕಮೆಂಟ್ನ ಆಫಲ್ಲಿ ಮಾಡಬಾರ್ದು, ಆನಲ್ಲೇ ಇಡಬೇಕು. ಓಕೆನಾ ಫ್ರೆಂಡ್. ನೆಕ್ಸ್ಟು ಮುಗೀತು, ಇದ್ರದ್ದು ಏನಿಲ್ಲ ಬೇಸಿಕ್ ಫ್ರೆಂಡ್. ಇಲ್ಲಿ ಬಂದರೆ ನೀವೇನು ಟೈಟಲ್ ಕೊಡ್ತೀರಾ ಈ ವಿಡಿಯೋ ಬಗ್ಗೆ ಅದು ಫ್ರೆಂಡ್. ಒಬ್ಬಟ್ಟು ಯಾರ್ಯಾರಿಗೆ ಆಯ್ತಲ್ವಾ, ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್. ಇಷ್ಟೇ ಫ್ರೆಂಡ್. ಈಗ ನಿಮ್ಮದು ವಿಡಿಯೋ ಶಾರ್ಟ್ಸ್ದು ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ ಇದು ವಿಡಿಯೋ ಅಪ್ಲೋಡ್ ಎಲ್ಲಾಗ್ತಾ ಇದೆ ಅನ್ನೋದು? ಇಲ್ಲಿಗೆ ಬನ್ನಿ, ಮತ್ತು ನಿಮ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮ್ಮ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಅಂತ ಬಂದುಬಿಡ್ತು. ಇಷ್ಟೇ ಫ್ರೆಂಡ್. ನೀವೇನಾದರೂ ದೊಡ್ಡ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ. ನೀವೇನಾದರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ ನೋಡಿ ಫ್ರೆಂಡ್. ಈ ಥರ ಯೂಟ್ಯೂಬ್ಗೆ ಶಾರ್ಟ್ನ ಅಪ್ಲೋಡ್ ಮಾಡಬಹುದು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.